ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಂದ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ವರ್ಕ್ ಹಾಕಿರೋ ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ರಿ ಅಂತೇಳಿ ಕಮೆಂಟ್ ಹಾಕಿದ್ರು ಒಬ್ಬರು ಸಿಸ್ಟರ್. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಒಂದು ಬ್ಲೌಸ್ಗೆ ನಾನು ಈ ಥರ ವರ್ಕ್ ಹಾಕಿದ್ದೀನಿ. ರೌಂಡ್ ಶೇಪ್ ಇತ್ತು ಅಂದರೆ ಇನ್ನೂ ಈಸಿ ಆಗ್ತೈತಿ ನಿಮ್ಗೆ ಸ್ಟಿಚ್ ಮಾಡೋಕೆ. ಬಟ್ ಇದು ಒಂಚೂರು ಕಟಿಂಗ್ ಚೇಂಜ್ ಬರ್ತಾ ಈ ಥರದ್ದು ವರ್ಕ್ ಬರ್ತಾವಲ್ಲ, ಇವತ್ತು ನಾನು ಈ ಥರ ಗಡಿಗೆ ನೆಕ್ ಶೇಪ್ ಇರೋದ್ರದ್ದು ಕಟಿಂಗ್ನ ತಿಳಿಸ್ಕೊಡ್ತೀನಿ. ಫಸ್ಟ್ ನೋಡಿರಿ, ಲೈನಿಂಗ್ ಕ್ಲಾತ್ನ ಕಟಿಂಗ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ನಾವು ಕಟಿಂಗ್ನ ಮಾಡ್ಕೊಳ್ಳೋಣ. ಫಸ್ಟ್ ಅಳತೆ ಬ್ಲೌಸ್ ತೊಗೋರಿ. ಅಳತೆ ಬ್ಲೌಸಲ್ಲಿ ನಾನು ಅಳತೆ ಮಾಡ್ತಾನೆ ನಿಮ್ಗೆ ಡಯಾಗ್ರಾಮ್ನ ಹಾಕೋದು ತಿಳಿಸ್ಕೊಡ್ತೀನಿ. ಹಂಗಾದ್ರೆ ನಿಮಗೆ ಪೂರ್ತಿಯಾಗಿ ಈಸಿಯಾಗಿ ಅರ್ಥ ಆಗ್ತೈತಿ. ಫಸ್ಟ್ ಬರೀ ಚೆಸ್ಟ್ ಮೆಜರ್ಮೆಂಟು ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು ನಾವು. ಇಲ್ಲಿಂದ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟು 15 ಇಂಚ್ ಬರ್ತೈತಿ. 15ನ ನಾವು ಅರ್ಧ ಮಾಡಬೇಕು. 15ನ ನಾವು ಅರ್ಧ ಮಾಡ್ಕೊಂಡ್ರೆ ಎಷ್ಟಾಗ್ತೈತಿ? 7.5 ಇಂಚ್ ರೆಡಿ ಇರೋದು ಚೆಸ್ಟ್ ಮೆಜರ್ಮೆಂಟು ಬರ್ತೈತಿ. ನೆಕ್ಸ್ಟ್ ಇವಾಗ ನೋಡಿರಿ, ಈ ರೀತಿ ಬಟ್ಟೆನ ಫಸ್ಟ್ ಫೋಲ್ಡ್ ಮಾಡ್ಕೊರಿ. ಲಾಸ್ಟಲ್ಲಿ ಬಟ್ಟೆ ಸ್ಟ್ರೇಟಾಗಿದ್ದರೆ ಬಿಡ್ರಿ, ಇಲ್ಲಾಂದ್ರೆ ಒಂದು ಈ ಥರ ಸ್ಟ್ರೇಟಾಗಿ ಲೈನ್ ಹಾಕೋರಿ. ಹಾಕೊಂಡಿದ ನಂತರ ನೆಕ್ಸ್ಟ್ ಚೆಸ್ಟ್ ಮೆಜರ್ಮೆಂಟ್ನ ಇಟ್ಕೋರಿ. ರೆಡಿ ಇರೋದು 7.5 ತೊಗೋರಿ. ನೆಕ್ಸ್ಟ್ 2 ಇಂಚು ಎಕ್ಸ್ಟ್ರಾ ತೊಗೋರಿ ಸ್ಟಿಚಿಂಗಿಗೆ. ಟೋಟಲಾಗಿ 9.5 ಇಂಚನ್ನ ನೀವು ಚೆಸ್ಟ್ ಮೆಜರ್ಮೆಂಟ್ನ ತೊಗೋರಿ ಸ್ಟಿಚಿಂಗ್ ಮಾರ್ಜಿನ್ ಹಿಡಿದನ. ಬ್ಯಾಕ್ ಪಾರ್ಟ್ನ ಫಸ್ಟ್ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಫ್ರಂಟ್ ಪಾರ್ಟ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಫಸ್ಟ್ ಇವಾಗ ಬ್ಲೌಸಿನ ಉದ್ದ ಎಷ್ಟೈತೆ ಅಂತೇಳಿ ಅಳತೆ ಮಾಡ್ಕೋಬೇಕು. ಶೋಲ್ಡರ್ ಜಾಯಿಂಟಿಂದ ಹಿಡಿದು ಲಾಸ್ಟ್ ಹೊಲಿಗೆ ಎಲ್ಲಿರುತ್ತೆ ನೋಡಿರಿ, ಅಲ್ಲಿವರೆಗೂ ಅಳತೆನ ಮಾಡ್ಕೊರಿ. 13.5 ಇಂಚು ರೆಡಿ ಇರೋದೈತಿ ಬ್ಲೌಸಿನ ಉದ್ದ. 1 ಇಂಚು ಎಕ್ಸ್ಟ್ರಾ ತೊಗೋಬೇಕು. 14.5ಗೆ ನೀವು ಇವಾಗ ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಫಸ್ಟ್ ಒಂದು ಸ್ಟ್ರೈಟಾಗಿ ಮಾರ್ಕ್ ಹಾಕೋರಿ. ಇದಾದ ನಂತರ ನೆಕ್ಸ್ಟ್ ಇವಾಗ ಶೋಲ್ಡರ್ 6.5 ತೊಗೋರಿ. ಸ್ವಲ್ಪ ಏನಾದರೂ ಫ್ಯಾಟ್ ಅದರ ನಂತರ 7 ಇಂಚ್ ಇಡ್ರಿ. ಇಲ್ಲ ಅಂತಂದ್ರೆ ಕಸ್ಟಮರ್ದು ಶೋಲ್ಡರ್ನ ಫಸ್ಟ್ ಅಳತೆ ಮಾಡ್ಕೋರಿ. ಅದ್ರ ಅರ್ಧ ಎಷ್ಟು ಬರ್ತೈತಿ ಅಷ್ಟು ಇಟ್ಕೋರಿ, ಹಂಗಾರೆ ಕರೆಕ್ಟಾಗಿ ಬರ್ತೈತಿ. ನಾವು ಶೋಲ್ಡರ್ 6.5 ತೊಗೊಂಡಿದ್ರೆ ಆರ್ಮೋಲ್ಗೆ ಏನು ಮಾಡಬೇಕು ಅಂತಂದ್ರೆ ಒಂದು ಅರ್ಧ ಇಂಚು ಕಡಿಮೆ ತೊಗೋಬೇಕು. ನಾವು 7 ಇಟ್ಟಿದ್ರೆ 6.5 ತೊಗೋಬೇಕು. 6.5 ಇಟ್ಟಿದ್ರೆ 6 ಇಂಚ್ ತೊಗೋಬೇಕು. 1 ಇಂಚು ಕಡಿಮೆ ಮಾಡ್ಕೋರಿ. ಈ ಕಾರ್ನರಿಂದ ಹಿಡಿದು 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಆರ್ಮೋಲ್ ಶೇಪ್ ತೆಗೀರಿ ನೀಟಾಗಿ. ನೆಕ್ಸ್ಟ್ ಇವಾಗ 3 ಇಂಚ್ಗೆ ಒಂದು ಮಾರ್ಕ್ ಮಾಡಿರಿ. ಅಂದರೆ ಆರ್ಮೋಲು ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ಒಳಗಡೆ 3 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಆ ಥರ ಕನ್ಫ್ಯೂಷನ್ ಆಯ್ತಂದ್ರೆ ವರ್ಕ್ ಹಾಕಿರ್ತೀವಲ್ಲ ಅದನ್ನು ನೋಡಿರಿ, ಫಸ್ಟ್ ಈ ರೀತಿ ಹಾಕೋರಿ. ಹಾಕ್ಕೊಂಡು ಅದು ಎಷ್ಟು ಐತಿ ನೆಕ್ ಬಿಡುತ್ತೆ ಅಂತೇಳಿ ಅಳತೆ ಮಾಡ್ಕೋರಿ. ಅಲ್ಲಿಂದ ಅಲ್ಲಿಗೆ ಅಳತೆ ಮಾಡಿದರೆ ಎಷ್ಟು ಆಗ್ತೈತಿ ನೆಕ್ ಬಿಡುತ್ತೆ? 6.5 ಆಕೈತಿ ನೋಡಿರಿ. ಇಲ್ಲಿ ನೆಕ್ ಬಿಡುತ್ತೆ ಎಷ್ಟು ತೊಗೊಂಡಿನಿ? 3 ಇಂಚನ್ನ ತೊಗೊಂಡಿನಿ. ನಾವು ಸ್ಟಿಚಿಂಗ್ ಮಾಡೋಷ್ಟಿಗೆ ಏನಾಗ್ತೈತಿ ಅಂದ್ರೆ ಅರ್ಧ ಇಂಚು ಹೆಚ್ಚಿಗೆ ಆಗ್ತೈತಿ. 6.5 ಬರ್ತೈತಿ. 3ನ 2 ಮಾಡಿದರೆ 6 ಆಕೈತಿ. ಸ್ಟಿಚಿಂಗ್ ಮಾಡೋತ್ತಿಗೆ ಒಂದು ಅರ್ಧ ಇಂಚು ಜಾಸ್ತಿ ಆಗ್ತೈತಿ. 6.5 ಇಂಚು ಕೊಳ್ಳಿಂದ ಅಗಲ ಬರ್ತೈತಿ. ಕರೆಕ್ಟಾಗಿ ಇದೇ ರೀತಿ ನೀವು ಅಳತೆ ಮಾಡಿ ತೊಗೋರಿ. ಇವಾಗ ಕಟಿಂಗ್ ಮಾಡ್ಕೋರಿ ಫಸ್ಟ್. ನೆಕ್ಸ್ಟ್ ಇವಾಗ ನೆಕ್ ಹತ್ರ ಒಂದು ನ್ಯಾಚ್ ಹಾಕೋರಿ. ಇಲ್ಲೇನೋ ಒಂದು ನ್ಯಾಚ್ ಹಾಕೋರಿ. ಫಿಟ್ಟಿಂಗ್ ಮಾಡುವಾಗ ಆ ಮಾರ್ಕಿನ ಮೇಲೆ ನಾವು ಕರೆಕ್ಟಾಗಿ ಅಲ್ಲಿ ಫಿಟ್ಟಿಂಗ್ ಮಾಡಿದ್ರೆ ನೀಟಾಗಿ ಬರ್ತೈತೆ ಅದು. ನೆಕ್ಸ್ಟ್ ಇವಾಗ ಫ್ರಂಟ್ ಪಾರ್ಟ್ನ ನಾವು ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಫ್ರಂಟ್ ಪಾರ್ಟ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೋಡಿರಿ, ಬ್ಯಾಕ್ ಪಾರ್ಟ್ನ ಸೇಮ್ ಅದೇ ರೀತಿನೇ ಸ್ಟ್ರೇಟಾಗಿ ಇಟ್ಕೋರಿ ಫಸ್ಟ್. ಇಲ್ಲಿ ನೋಡಿರಿ, ಮುಂದ್ಗಡೆ ಏನು ಮಾಡಬೇಕು, ಒಂದು ಅರ್ಧ ಇಂಚ್ ನಮ್ಗೆ ಬಟ್ಟೆ ಎಕ್ಸ್ಟ್ರಾ ಇಡಬೇಕು. ಯಾಕಂದ್ರೆ ನಾವಲ್ಲಿ ಹುಕ್ಕುಪಟ್ಟಿ ಮಾಡ್ತೀವಲ್ಲ ಅಲ್ಲಿ ಅರ್ಧ ಇಂಚ್ ಹೋಗ್ತೈತಿ. ಹಂಗಾಗಿ ಒಂದು ಅರ್ಧ ಇಂಚು ಹೆಚ್ಚಿಗಿರೋ ಥರ ನೀವು ಬಟ್ಟೆನ ಹಾಕೋರಿ. ಇಲ್ಲೊಂದು ಫಸ್ಟ್ ಸ್ಟ್ರೇಟಾಗಿ ಲೈನ್ ಹಾಕೋರಿ. ಸೇಮ್ ಇದು ಯಾವ ರೀತಿ ಇದೆ ಅದೇ ರೀತಿನೇ ಮಾರ್ಕಿಂಗ್ ಮಾಡ್ಕೋರಿ ಫಸ್ಟ್ ಎಲ್ಲ ಕಡೆನೂ.
ನೆಕ್ಸ್ಟ್ ನೋಡಿರಿ ಆರ್ಮೋಲು 6.5 ಇಂಚ್ಗೆ ಮಾರ್ಕ್ ಮಾಡಿರ್ತೀವಲ್ಲ ಒಂದು ಮಾರ್ಕ್ ಹಾಕೋರಿ. ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡು ಆರ್ಮೋಲ್ ಶೇಪ್ ತೆಗೀರಿ. ಮುಂಭಾಗದ್ದು ಒಂದು ಅರ್ಧ ಇಂಚು ಒಳಗಡೆ ತೆಗೀರಿ. ಹಂಗಾದ್ರೆ ಇಲ್ಲಿ ಬಟ್ಟೆ ಜಾಸ್ತಿ ಬರೋದಿಲ್ಲ. ಒಂದೊಂದು ಸಾರಿ ನಾವು ಬ್ಲೌಸ್ ಸ್ಟಿಚ್ ಮಾಡಿದಾಗ ಸೈಡಲ್ಲಿ ಸ್ವಲ್ಪ ಜಾಸ್ತಿ ಬಟ್ಟೆ ಕಾಣಿಸ್ತಿರ್ತೈತಿ, ಇಲ್ಲಾಂದ್ರೆ ಉಬ್ಬಿರೋ ಥರ ಅಲ್ಲಿ ವೇರ್ ಮಾಡಿದಾಗ ಅನ್ನಿಸ್ತಿರ್ತೈತಿ. ಆ ಥರ ಬಂತು ಅಂತಂದ್ರೆ ನೀವು ಒಂದು ಅರ್ಧ ಇಂಚು ಅಲ್ಲಿ ಕೆಳಗಡೆ ಮಾರ್ಕ್ ಮಾಡ್ಕೊಂಡು ಶೇಪ್ ತಗೊಂತು ಅಂತಂದ್ರೆ ಅಲ್ಲಿ ಅರ್ಧ ಇಂಚ್ ಬಟ್ಟೆ ಹೋಗ್ತೈತಿ, ಫಿಟ್ಟಿಂಗ್ ನೀಟಾಗಿ ಕೊಡ್ತೈತಿ. ಆ ಥರ ನೀವು ಮಾರ್ಕಿಂಗ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊರಿ. ನೆಕ್ಸ್ಟ್ ಫ್ರಂಟ್ ನೆಕ್ ಉದ್ದ ನೆಕ್ಸ್ಟ್ ಎಷ್ಟೈತೆ ಅಂತೇಳಿ ನೋಡ್ಕೊರಿ, ಮೊದಲು ಅಳತೆ ಮಾಡ್ಕೊರಿ. ಶೋಲ್ಡರ್ ಜಾಯಿಂಟಿಂದ ಹಿಡಿದು ಈ ಥರ ಒಂದು ಟೇಪ್ನ ಕರೆಕ್ಟಾಗಿ ಫೋಲ್ಡ್ ಮಾಡಿರಿ. ಫೋಲ್ಡ್ ಮಾಡಿದ್ರೆ ಕರೆಕ್ಟಾಗಿ ಎಷ್ಟೈತಿ ಅಂತ ಗೊತ್ತಾಗ್ತೈತಿ. 6.5 ಇಂಚ್ ಐತಿ. ಆದ್ರೆ ನಾ ಏನು ಮಾಡ್ತೀನಿ ಅಂತಂದ್ರೆ ಒಂದು ಅರ್ಧ ಇಂಚು ಕಡಿಮೆ ತೊಗೊತೀನಿ, ಯಾಕಂದ್ರೆ ನೆಕ್ ಬಿಡ್ತು ಜಾಸ್ತಿ ಇರ್ತೈತಿ ಈ ಥರ ಕಟ್ಟಿಂಗ್ ಒಳಗೆ. ಹಾಗಾಗಿ ಅರ್ಧ ಇಂಚು ಮೇಲ್ಗಡೆ ಮಾಡಿಕೊಂಡು ಕರೆಕ್ಟಾಗಿ ನಾನು 6 ಇಂಚಿಗೆ ನೆಕ್ ಬಿಡ್ತು ನೆಕ್ಕಿಂದು ಉದ್ದ ತೊಗೊತೀನಿ. ಅಂದರೆ ಇಲ್ಲಿ ಬ್ರಾಡಾಗಿ ಜಾಸ್ತಿ ಬರುತ್ತಲ್ಲ, ಹಂಗಾಗಿ ಒಂದು ಅರ್ಧ ಇಂಚು ಮೇಲ್ಗಡೆ ಮಾಡಾಕತ್ತೀನಿ. ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡ್ಕೊರಿ. ಒಂದು ಸೈಡು 3.5 ಇಂಚ್ಗೆ ಮಾರ್ಕ್ ಮಾಡ್ಕೊರಿ, ಇನ್ನೊಂದು ಸೈಡು 3 ಇಂಚ್ಗೆ ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಕ್ರಾಸ್ ಬೆಲ್ಟಿಂದ ಶೇಪ್ ತೆಗೀರಿ. ನಾನು ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ನ 2 ರೀತಿ ತಿಳಿಸ್ಕೊಟ್ಟಿನಿ. ನಿಮ್ಗೆ ಯಾವ ರೀತಿ ಈಸಿ ಆಕೈತಿ ಆ ರೀತಿ ಮಾರ್ಕಿಂಗ್ನ ಮಾಡ್ಕೊರಿ. ಇನ್ನೊಂದು ವೀಡಿಯೋದಲ್ಲಿ ಸಪ್ರೇಟಾಗಿನೇ ತಿಳಿಸ್ಕೊಟ್ಟಿನಿ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಯಾವ ರೀತಿ ಮಾಡೋದು ಅಂತೇಳಿ. ಇದು ತುಂಬ ಈಸಿ ಮೆಥಡ್ ಐತಿ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್. ಇದೇ ರೀತಿ ಏನಾದರೂ ಮಾಡ್ಕೊರಿ, ಕರೆಕ್ಟಾಗಿ ಬರ್ತೈತಿ. ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನ್ಯಾಚ್ ಹಾಕೋರಿ. ಫಸ್ಟ್ ಇವಾಗ ಟಕ್ಸ್ ಪ್ಯಾಂಟ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿರಿ, ಶೋಲ್ಡ್ರ್ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊರಿ. ಫಸ್ಟ್ ಮಾರ್ಕ್ ಮಾಡ್ಕೊಂಡು ಈ ಟಕ್ಸ್ ಪ್ಯಾಂಟ್ನ 2.5 ಇಂಚಿಗೆ ಉದ್ದ ತೊಗೋರಿ. ನೆಕ್ಸ್ಟ್ ಈ ಸೈಡ್ ಅರ್ಧ ಇಂಚ್ ತೊಗೋರಿ, ಮತ್ತು ಈ ಸೈಡ್ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊರಿ. ಇಲ್ಲ 1 ಇಂಚ್ ತೊಗೊಂಡ್ರೆ ನಡಿತೈತಿ, 1 ಇಂಚ್ ಆದ್ರೂ ತೊಗೋರಿ, ಇಲ್ಲ ಅರ್ಧ ಇಂಚ್ ಆದ್ರೂ ತೊಗೋರಿ ನಡಿತೈತಿ. ನೆಕ್ಸ್ಟ್ ಇವೆರಡು ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ಈ ಟಕ್ಸ್ ಪಾಯಿಂಟ್ನ ಉದ್ದನ 2.5 ತೊಗೋರಿ. ನೋಡಿರಿ, ನಾವು ಟಕ್ಸ್ ಪ್ಯಾಂಟ್ನ ಮಾರ್ಕಿಂಗ್ ಮಾಡಿದ ಮೇಲೆ ಈ ರೀತಿ ನಮಗಿಲ್ಲಿ ರೌಂಡಾಗಿ ನೀಟಾಗಿ ಶೇಪ್ ಬರಬೇಕು. ಆ ರೀತಿ ನೀವು ಮಾರ್ಕಿಂಗ್ ಮಾಡ್ಕೊರಿ. ನೀವು ಒಂದು ಅರ್ಧ ಇಂಚು ಹೆಚ್ಚು ಕಡಿಮೆ ಆಗ್ತಿರ್ತವೆ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ನೋಡ್ಕೊಂಡು ಮಾರ್ಕಿಂಗ್ ಮಾಡ್ಕೊರಿ. ಬೇಕಾದರೆ ನಾನು ಸಪ್ರೇಟಾಗಿ ಒಂದು ವಿಡಿಯೋನ ಮಾಡ್ತೀನಿ ಅಂತ ಟಕ್ಸ್ ಪ್ಯಾಂಟ್ನ ಯಾವ ರೀತಿ ಮಾರ್ಕಿಂಗ್ ಮಾಡೋದು ಅಂತೇಳಿ. ನೆಕ್ಸ್ಟ್ ಇವಾಗ ಸ್ಲೀವ್ಸ್ ಕಟಿಂಗ್ನ ಮಾಡ್ಕೊಳ್ಳೋಣ. ನೋಡಿರಿ, ಈ ರೀತಿ ಫಸ್ಟ್ ತೋಳನ್ನ ಫೋಲ್ಡಿಂಗ್ನ ಮಾಡ್ಕೊರಿ. ನೆಕ್ಸ್ಟ್ ನಾವು
ತೋಳಿನ ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. 8.5 ತೋಳಿನ ಉದ್ದ ಐತಿ. ನಾವು 1 ಇಂಚನ್ನ ಎಕ್ಸ್ಟ್ರಾ ತೊಗೋಬೇಕು. ಟೋಟಲಾಗಿ 9.5 ಇಂಚನ್ನ ನಾನು ತೋಳಿಂದು ರೆಡಿ ಉದ್ದನ ತೊಗೊಳಕತ್ತೀನಿ. ಒಂದು ಸ್ಟ್ರೈಟಾಗಿ ಮಾರ್ಕ್ ಹಾಕೋರಿ. ನೆಕ್ಸ್ಟ್ ನೋಡಿರಿ, ನಾವು ತೋಳಿನ ವಿಡ್ತ್ ಎಷ್ಟು ತೊಗೋಬೇಕು ಅಂತಂದ್ರೆ ಚೆಸ್ಟ್ ಮೆಜರ್ಮೆಂಟು ಎಷ್ಟು ತೊಗೊಂಡಿರ್ತೀವಿ ಅದಕ್ಕಿಂತ ನಾವು 2 ಇಂಚು ಮೈನಸ್ ಮಾಡಿ ತೊಗೋಬೇಕು. ಈಗ ನೋಡಿರಿ, ಟೋಟಲಾಗಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ತೊಗೊಂಡೀನಿ ಅಂತಂದ್ರೆ ಸ್ಟಿಚಿಂಗ್ ಮಾರ್ಜಿನ್ ಹಿಡಿದನು 9.5 ಇಂಚು ತೊಗೊಂಡೀನಿ ನಾನು. ಅದರೊಳಗೆ 2 ಇಂಚು ನಾವು ಮೈನಸ್ ಮಾಡಿ ತೊಗೊಂಡ್ರೆ ಎಷ್ಟಾಗ್ತೈತಿ ಅಂತಂದ್ರೆ 7.5 ಇಂಚು ನಮ್ಗೆ ತೋಳಿನ ವಿಡ್ತ್ ಆಗ್ತೈತಿ. ನೋಡಿರಿ, 7.5 ಇಂಚು. ಈ ಥರ ತೊಗೊಳಕ್ಕೆ ಕನ್ಫ್ಯೂಷನ್ ಆಯಿತು ಅಂತಂದ್ರೆ ಇನ್ನೊಂದು ಥರ ತೋರಿಸ್ತೀನಿ ನಾನು. ನೋಡಿರಿ, ಇವಾಗ ಇಲ್ಲಿಂದ ಮೇಲ್ಗಡೆ ನೀವು 3 ಇಂಚ್ಗೆ ತೋಳನ್ನ ಕೆಳಗಡೆ ಇಳಿಸ್ಕೋರಿ. ಉದ್ದನ ತೋಳಾದ್ರೆ 3 ಇಂಚ್ ಇಳಿಸ್ರಿ. ಅಕಸ್ಮಾತ್ ಏನಾದರೂ ಇದು ಹಾಫ್ ತೋಳಿತ್ತಂತಂದ್ರೆ 2.5 ಇಂಚು ಕೆಳಗಿಳಿಸಿ ಮಾರ್ಕಿಂಗ್ ಮಾಡ್ಕೋರಿ. ತೋಳಿನ ವಿಡ್ತ್ ಏನಾದರೂ ತೊಗೊಳಕ್ಕೆ ಕನ್ಫ್ಯೂಷನ್ ಆತಂದ್ರೆ ಫಸ್ಟ್ ಈಗ ಶೋಲ್ಡರ್ ಎಲ್ಲಿ ಮಾರ್ಕ್ ಮಾಡಿರ್ತೀವಿ ನೋಡಿರಿ, ಅಲ್ಲಿಂದ ನೀವು ಕರೆಕ್ಟಾಗಿ ತೋಳು ಎಷ್ಟು ಉದ್ದ ಇರುತ್ತೋ ಅಲ್ಲಿ ತೋಳಿನ ಉದ್ದ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ಇಟ್ಟು ಈ ಥರ ಒಂದು ಮಾರ್ಕ್ ಹಾಕೋರಿ. ತೋಳಿನ ಶೇಪ್ ಲಾಸ್ಟ್ ಎಲ್ಲಿ ಕೊಟ್ಟಾರ ನೋಡಿರಿ ಅಲ್ಲಿ ತನಕ ಅಳತೆ ಬ್ಲೌಸ್ ಇಟ್ಕೊಂಡು ಇದೇ ರೀತಿನೇ ನೀವು ಮಾರ್ಕಿಂಗ್ ಮಾಡ್ಕೋರಿ. ಮಾರ್ಕ್ ಮಾಡಿದ ನಂತರ ಆ ಮಾರ್ಕಿಂಗಿಂದ ಹಿಡಿದು 2 ಇಂಚು ಎಕ್ಸ್ಟ್ರಾ ಉದ್ದ ಬರ್ಬೇಕು ನಮ್ಗೆ. ನೋಡಿರಿ, ಇಲ್ಲಿಂದ ಇಲ್ಲಿಗೆ ಎಷ್ಟೈತಿ 2 ಇಂಚ್ ಅಲ್ಲಿಗೆ ಬಂದೈತಿ. ನೋಡಿರಿ, ಮೇಲ್ಗಡೆಯಿಂದ 2.5 ಒಂದು ಮಾರ್ಕ್ ಮಾಡ್ಕೊಂಡು ಶೇಪ್ ಕೊಡ್ತಾ ಹೋಗ್ರಿ. ಅದು ಹಿಂಭಾಗದ ಶೇಪು. ಇವಾಗ ಮುಂಭಾಗದ ಶೇಪಿಗೆ ಒಂದು ಅರ್ಧ ಇಂಚು ಗ್ಯಾಪ್ ಮಾಡಿ ಮಾರ್ಕಿಂಗ್ ಮಾಡ್ಕೋರಿ. ಮಾರ್ಕಿಂಗ್ ಮಾಡ್ಕೊಂಡು ಈ ರೀತಿ ನೀವು ಶೇಪ್ ಕೊಟ್ಕೋರಿ. ನೋಡಿರಿ, ಇಲ್ಲಿಂದ 2 ಇಂಚು ಎಕ್ಸ್ಟ್ರಾ ಬರ್ಬೇಕು ನಮಗೆ ಸ್ಟಿಚಿಂಗಿಗೆ. ಈ ರೀತಿ ನೀವು ತೋಳು ಕಟಿಂಗ್ ಮಾಡ್ಕೊಂಡ್ರಂದ್ರೆ ಪರ್ಫೆಕ್ಟಾಗಿ ತೋಳು ಕಟಿಂಗ್ ಬರ್ತೈತಿ ನಿಮ್ಗೆ. ತುಂಬ ಈಸಿ. ಫಸ್ಟು ಪೇಪರಲ್ಲಿ ಪ್ರಾಕ್ಟೀಸ್ ಮಾಡಿರಿ, ಆಮೇಲೆ ಕಟಿಂಗ್ ಮಾಡ್ಕೊರಿ, ಕರೆಕ್ಟಾಗಿ ಬರ್ತೈತಿ. ತುಂಬ ಜನ ಕಮೆಂಟ್ ಮಾಡಕತ್ತೀರಿ ತೋಳಿನ ಕಟಿಂಗ್ ಬರ್ತಾಯಿಲ್ಲ ಅಂತೇಳಿ. ನೆಕ್ಸ್ಟು ಮುಂಭಾಗ ಶೇಪ್ ತೆಗಿರಿ. ನೋಡಿರಿ, ತೋಳಿನ ಮಧ್ಯದಾಗ ಒಂದು ನ್ಯಾಚ್ ಹಾಕೋರಿ. ಕರೆಕ್ಟಾಗಿ ಶೋಲ್ಡ್ರ್ ಅಟ್ಯಾಚ್ ಮಾಡುವಾಗ ನಮ್ಗೆ ಶೋಲ್ಡ್ರು ಮತ್ತು ತೋಳಿಂದು ಇದು ಮಾರ್ಕಿಂಗ್ ಕರೆಕ್ಟಾಗಿ ಸ್ಟ್ರೇಟಾಗಿ ಬರಬೇಕು. ಮತ್ತು ಮುಂಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೊರಿ. ಅದು ನಮಗೆ ಗೊತ್ತಾಗ್ತೈತಿ ಮುಂಭಾಗ ಯಾವ ಪೀಸ್ ಹಚ್ಬೇಕು ನಾವು ಅಂತೇಳಿ. ನೆಕ್ಸ್ಟ್ ಇವಾಗ ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ನಾವು ಲೈನಿಂಗ್ ಕ್ಲಾತ್ನ ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ. ಫಸ್ಟು ತೋಳು ಕಟಿಂಗ್ ಮಾಡ್ಕೋತೀನಿ. ನೆಕ್ಸ್ಟ್ ಆಮೇಲೆ ನಾನು ಬ್ಯಾಕ್ ಮತ್ತು ಫ್ರಂಟ್ ಕಟಿಂಗ್ ಮಾಡ್ಕೋತೀನಿ. ನೆಕ್ಸ್ಟ್ ನೋಡಿರಿ, 2 ತೋಳನ್ನು ಒಂದೇ ಸರಿಗೆ ಕಟಿಂಗ್ ಮಾಡ್ಕೋತೀನಿ. ಸ್ವಲ್ಪ ಒಂದು ಸೈಡ್ ಬಟ್ಟೆ ಕಡಿಮೆ ಬೀಳ್ತೈತಿ. ಸ್ಟಿಚಿಂಗ್ ಮಾಡುವಾಗ ಅದನ್ನ ಅಟ್ಯಾಚ್ ಮಾಡ್ಕೋತೀನಿ ನಾನು. ನೆಕ್ಸ್ಟ್ ಬ್ಯಾಕ್ ಪಾರ್ಟಿಗೆ ಸೆಂಟ್ರಲ್ಲಿ ಒಂದು ಆ ರೀತಿ ಮಾರ್ಕಿಂಗ್ ಮಾಡ್ಕೊರಿ. ಮತ್ತು ಮೇಲ್ಗಡೆ ನಾವು ಕಚ್ ಮಾರ್ಕ್ ಹಾಕಿರ್ತೀವಲ್ಲ 2 ಸ್ಟ್ರೇಟಾಗಿ ಬರಬೇಕು. ಆ ಥರ ಇಟ್ಕೊಂಡು ಲೈನಿಂಗ್ ಕ್ಲಾತ್ನ ಕಟಿಂಗ್ ಮಾಡ್ಕೊರಿ. ನೆಕ್ಸ್ಟ್ ಫ್ರಂಟ್ ಪಾರ್ಟ್ನ ಕಟಿಂಗ್ ಮಾಡ್ಕೊರಿ 2 ಸೈಡನ್ನ. ಫಸ್ಟ್ಗೆ ನೋಡಿ ಡಿಸೈನ್ ಮಧ್ಯದಾಗ ಒಂದು ಮಾರ್ಕ್ ಮಾಡಿರಿ. ನೆಕ್ಸ್ಟ್ ನಾವು ಲೈನಿಂಗ್ ಕ್ಲಾತಲ್ಲಿ ಒಂದು ನ್ಯಾಚ್ ಹಾಕಿರ್ತೀವಲ್ಲ ನಡು ಸೆಂಟ್ರ್, ಅದನ್ನು ನಾವು ಅಲ್ಲೊಂದು ಮಾರ್ಕ್ ಮಾಡ್ಕೊಂಡು ಕರೆಕ್ಟಾಗಿ
ಎರಡನ್ನೂ ನೀಟಾಗಿ ಇಟ್ಕೊಂಡು ಹೊಲಿಗೆ ಹಾಕೋರಿ. ಹಂಗಾದ್ರೆ ನಮಗೆ ಡಿಸೈನ್ನ ಕರೆಕ್ಟಾಗಿ ಸ್ಟಿಚ್ ಮಾಡುವಾಗ ಕರೆಕ್ಟಾಗಿ ಬರ್ತೈತಿ. ಇಲ್ಲಾಂದ್ರೆ ಒಂದು ಸೈಡ್ ಹೆಚ್ಚಾಗ್ತೈತಿ, ಒಂದು ಸೈಡಿಗೆ ಕಡಿಮೆ ಆಗ್ತೈತಿ, ಈ ಥರ ಆಗ್ತಿರ್ತೈತಿ. ಫಸ್ಟ್ ಒಂದು ರಫ್ ಹೊಲಿಗೆ ಹಾಕೋರಿ. ರಫ್ ಹೊಲಿಗೆ ಹಾಕಿದ ನಂತರ ಆಮೇಲೆ ಬಟ್ಟೆ ನಾವು ಉಲ್ಟಾ ಟರ್ನ್ ಮಾಡಿದ ಮೇಲೆ ಏನಾಗ್ತೈತಿ, ಮೇಲ್ಗಡೆ ನಮ್ಗೆ ನೀಟಾಗಿ ಡಿಸೈನ್ ಕಾಣಿಸ್ತೈತಿ ನೋಡಿರಿ. ಈಗ ರಫಾಗಿ ಒಂದು ಹೊಲಿಗೆ ಹಾಕಿನಿ. ನೆಕ್ಸ್ಟ್ ಉಲ್ಟಾ ಮಾಡ್ಕೊಂಡು ನೀಟಾಗಿ ಈ ಥರ ಹೊಲಿಗೆ ಹಾಕ್ತಾ ಬರ್ರಿ. ನೋಡಿರಿ ಹೊಲಿಗೆ ಈ ಥರ ನೀಟಾಗಿ ಬರಬೇಕು ನಮ್ಗೆ. ಟರ್ನ್ ಮಾಡಿದಾಗ ಡಿಸೈನ್ ಮೇಲೆ ಹಾಕಿದ್ರೆ ಮತ್ತು ನಾವು ಡಿಸೈನ್ನ ಲೈನಿಂಗ್ ಕ್ಲಾತ್ನ ಟರ್ನ್ ಮಾಡಿದಾಗ ಡಿಸೈನ್ ಮೇಲೆ ಹೊಲಿಗೆ ಬಂತಂದ್ರೆ ನೀಟಾಗಿ ಕಾಣಲ್ಲ. ಡಿಸೈನ್ ಎಷ್ಟು ಇರ್ತೈತಿ ಅಷ್ಟು ನೀಟಾಗಿ ನೋಡ್ಕೊಂಡು ನೀವು ರೌಂಡಾಗಿ ಹೊಲಿಗೆ ಫಸ್ಟೇ ನಾವು ಅಲ್ಲಿ ನೀಟಾಗಿ ಹಾಕಿದ್ವಿ ಅಂತಂದ್ರೆ ಚೆನ್ನಾಗಿ ಕಾಣಿಸ್ತೈತಿ. ಅದು ಪರ್ಫೆಕ್ಟಾಗಿ ಕರೆಕ್ಟಾಗಿ ನೋಡ್ಕೊಂಡು ಹಾಕೋರಿ. ನೆಕ್ಸ್ಟ್ ಇವಾಗ ಎಕ್ಸ್ಟ್ರಾ ಬಟ್ಟೆನ ಕಟ್ಟಿಂಗ್ ಮಾಡ್ಕೋರಿ. ಕಟ್ಟಿಂಗ್ ಮಾಡಿಕೊಂಡು ಕಚ್ ಮಾರ್ಕ್ನ ಹಾಕೋರಿ. ನೋಡಿರಿ ನೆಕ್ಸ್ಟ್ ಮೇಲ್ಗಡೆ ಒಂದು ಹೊಲಿಗೆ ಹಾಕೋರಿ ನೀಟಾಗಿ. ಬ್ಯಾಕ್ ಪಾರ್ಟ್ ರೆಡಿ ಆಯ್ತು ನೋಡಿರಿ. ನಮಗೆ ಬ್ಯಾಕ್ ಪಾರ್ಟಲ್ಲಿ ಡಿಸೈನಲ್ಲಿ ಅಷ್ಟೇ ನಾವು ಸ್ಟಿಚ್ ಮಾಡುವಾಗ ಒಂಚೂರು ನೀಟಾಗಿ ಸ್ಟಿಚ್ ಮಾಡ್ಕೊಂಡ್ರೆ ಮುಗೀತು. ಉಳಿಕೆದ್ದೆಲ್ಲ ನಮಗೇನು ಸ್ಟಿಚಿಂಗ್ ಏನಿರ್ತೈತಿ ನಾರ್ಮಲ್ ಸ್ಟಿಚಿಂಗ್ ಇರ್ತೈತಿ. ಟಕ್ಸ್ ಪ್ಯಾಂಟು ಕ್ರಾಸ್ ಬೆಲ್ಟ್ ಅದೆಲ್ಲ ನಾರ್ಮಲಾಗಿನೇ ಇರ್ತೈತಿ. ಯಾವ ಥರ ನಾರ್ಮಲಾಗಿ ಬ್ಲೌಸ್ ಸ್ಟಿಚ್ ಮಾಡ್ತೀರಿ ಅದೇ ರೀತಿನೇ ನೀವು ಸ್ಟಿಚ್ ಮಾಡಿ ಜಾಯಿಂಟ್ ಮಾಡಿದರೆ ಮುಗೀತು. ಬ್ಲೌಸ್ ಕಟಿಂಗ್ ನೀಟಾಗಿ ಬರ್ತೈತಿ ನೋಡಿರಿ. ಫೈನಲಾಗಿ ಬ್ಲೌಸ್ ಸ್ಟಿಚಿಂಗ್ ಆದಮೇಲೆ ಈ ಥರ ಕಾಣಿಸಕತ್ತೈತಿ. ವಿಡಿಯೋ ಇಷ್ಟ ಆಯ್ತಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.